Motovolt ಅಂತ ಬ್ರ್ಯಾಂಡ್. ಇದರಲ್ಲಿ ಏನೇ ಅಂದರೆ ವಿ ಹ್ಯಾವ್ 4 ಸೆಗ್ಮೆಂಟ್ಸ್ ಅಂದರೆ 4 ಮಾಡೆಲ್ಸ್ ಇದೆ. ಒಂದು ಬಂದ್ಬಿಟ್ಟು ಕಿಯೋ ಈಸಿ, ಕಿಯೋ ಮತ್ತು ಹಮ್, ಮತ್ತು ಇನ್ನೊಂದು ಲಾಸ್ಟ್ ಮಾಡ್ಕೊಂಡು ಹೋಲ್ಡ್ ಅಪ್ ಫೋಲ್ಡ್ ಅಪ್ ಸೈಕಲ್. ಇದು ಐಸ್ ಅಂತ, ಇಟ್ಸ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಸೈಕಲ್ ನಮ್ಮ ಸೆಗ್ಮೆಂಟಲ್ಲಿರೋದು. ಹಮ್ಮು ಮತ್ತು ಕಿಯೋ ಈಸಿ ತುಂಬಾ ಫಾಸ್ಟ್ ಗ್ರೋಯಿಂಗ್ ಸೆಗ್ಮೆಂಟ್ಸ್ ಇದೆ. ಸೊ ಬೇಸಿಕಲಿ ಹೇಗೆ ಅಂದರೆ ಈ 3 ಸೈಕಲ್ಲು 3 ಥರ ಯೂಸ್ ಮಾಡ್ಬೋದು. ಒಂದು ನಾರ್ಮಲ್ 2 ವೀಲರ್ ಥರ ಯೂಸ್ ಮಾಡ್ಬೋದು, ಥ್ರಾಟಲ್ ಮಾಡಿಕೊಂಡು. ಸೆಕೆಂಡ್ ಒಂದು ಮಾಡ್ಬೋದು ನಾವು ಪೆಡಲ್ ಅಸಿಸ್ಟ್ ಮೋಡ್ ಅಂತ ಇರುತ್ತೆ. ಸೊ ಬ್ಯಾಟ್ರಿ ಆನ್ ಮಾಡ್ಕೊಂಡು ತುಳಿದಾಗ 1 ರೌಂಡ್ ನೀವು ತುಳಿದ್ರೆ ಸೊ 2 ಇದೇ ಪುಷ್ ಅದೇ ಕೊಡುತ್ತೆ. ಸೊ ಮೂರನೇ ರೌಂಡು ನಾರ್ಮಲ್ ಸೈಕಲ್ ಥರ ಯೂಸ್ ಮಾಡ್ಬೋದು. ಸೊ ಈ ಮೂರು ಮಾಡಲ್ಸಲ್ಲಿ ಹೆಂಗಂದ್ರೆ 25 ಕಿಲೋಮೀಟರ್ ರೇಂಜ್ ಬರುತ್ತೆ, 45 ರೇಂಜ್ ಬರುತ್ತೆ, 65 ರೇಂಜ್ ಬರುತ್ತೆ. 3 ರೇಂಜ್ ಇರುತ್ತೆ ಪರ್ ಚಾರ್ಜ್. ಸೊ ಒಂದ್ಸರಿ ಚಾರ್ಜ್ ಮಾಡಿದ್ರೆ 3 ರೇಂಜ್ ಬರುತ್ತೆ. ಸೊ ವ್ಯಾರಂಟಿ ಎಲ್ಲ ಯಾವ ಥರ ಇದೆ ಸರ್ ಬ್ಯಾಟ್ರಿ ಮೋಟ್ರಿಗೆ? ಸರ್ ವ್ಯಾರಂಟಿ ಬಂದ್ಬಿಟ್ಟು ನಿಮ್ಗೆ ಹೆಂಗೆ ಅಂದರೆ ಸೊ ಕಂಪ್ಲೀಟ್ 1 ಇಯರ್ ವೆಹಿಕಲ್ ವಾರಂಟಿ ಇರುತ್ತೆ. ಸೊ ಮೋಟರ್ ಆಗಿರ್ಬೋದು, ಬ್ಯಾಟ್ರಿ ಆಗಿರ್ಬೋದು, ಕಂಟ್ರೋಲರ್ ಆಗಿರ್ಬೋದು, ವೈರಿಂಗ್ ಸಿಸ್ಟಮ್ ಆಗಿರ್ಬೋದು, ಚಾಸಿ ಆಗಿರ್ಬೋದು, ಮತ್ತು ಸಸ್ಪೆನ್ಷನ್ ಸಿಸ್ಟಮ್ ಆಗಿರ್ಬೋದು, ಡಿಸ್ಪ್ಲೇ ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲ ಈ ಸೆಕೆಂಡಲ್ಲಿ ವೇರಿಯಂಟ್ ಏನಾರು ಬಿಟ್ಟು ಆಲ್ಮೋಸ್ಟ್ 1 ಇಯರ್ ವಾರಂಟಿ ಇರುತ್ತೆ ವಿತ್ ಡೋರ್ ಸರ್ವಿಸ್. ನೀವು ನೋಡಿ ನೀವು ಪರ್ಚೇಸ್ ಮಾಡಿದ ತಕ್ಷಣ ನೀವು ಇಲ್ಲೇ ಬರ್ಬೇಕಂತ ಸರ್ವಿಸ್ ಪೀಪಲ್ ಕಮ್ ಟು ಡೋರ್ ಸರ್ವಿಸ್. ನಮ್ಮಲ್ಲಿ ಇಂಜಿನಿಯರ್ ಇರ್ತಾರೆ, ಪ್ಲಸ್ ಮೋಟೋವೋಲ್ಟ್ ಇಂಜಿನಿಯರ್ ನಮ್ಮ ಶೋರೂಮಲ್ಲಿ ಇರ್ತಾರೆ. ಅವ್ರು ಬಂದು ನಿಮ್ಮ ಮನೆ ಹತ್ರನೇ ಬಂದು ಸರ್ವಿಸ್ ಮಾಡಿಕೊಡ್ತಾರೆ. ಯಾವುದೇ ಕಾರಣಕ್ಕೂ ₹1 ಚಾರ್ಜ್ ಮಾಡಲ್ಲ. ಓನ್ಲಿ ಇಟ್ಸ್ ವೇರಿಯಂಟ್ ಐಟಮ್ ಇದ್ರೆ ಮಾತ್ರ ನಾವು ಅಪಾರ್ಟ್ ಫ್ರಮ್ ದಿ ವಾರಂಟಿ ಐಟಮ್ ಬಿಟ್ಟು ಬೇರೆ ಐಟಮ್ನ ನಾವು ಚಾರ್ಜ್ ಮಾಡ್ತೀವಿ. ಬಟ್ ಅಪ್ ಟು 1 ಇಯರ್ವರೆಗೂ ನಾವು ಯಾವುದೇ ರೀತಿ ಸರ್ವಿಸ್ ಅಮೌಂಟ್ ಯಾವುದೇ ರೀತಿ ತಗೊಳ್ಳಲ್ಲ. ಆ್ಯಂಡ್ ವಿ ಹ್ಯಾವ್ ಎಕ್ಸ್ಟೆಂಡೆಡ್ ಆಪ್ಷನ್ ಆಲ್ಸೋ. ಸೊ ₹2,400 ನಾವು ಚಾರ್ಜ್ ಮಾಡ್ತೀವಿ ಎಕ್ಸ್ಟೆಂಡ್ ವಾರಂಟಿ ಅಂತ. ಸೊ 3 ಇಯರ್ಸ್ವರೆಗೂ ವಾರಂಟಿ. ಸೊ 1 ಇಯರ್ವರೆಗೂ ಏನು ವಾರಂಟಿ ಇರುತ್ತೆ ಸೇಮ್ ವಾರಂಟಿ ಇಟ್ ವಿಲ್ ಕ್ಯಾರಿ ಫಾರ್ 3 ಇಯರ್ಸ್. ಸೊ ಇದರಿಂದ ಮತ್ತೆ ಇನ್ನೊಂದು ಬೆಸ್ಟ್ ಆಪ್ಷನ್ ಇದರಲ್ಲಿ ಏನೇ ಅಂದರೆ ಸೊ ಎಲ್ಲ ಸೈಕಲ್ಗೂ ಪಂಚರ್ ಪ್ರೊಟೆಕ್ಷನ್ ಸೈಕಲ್ಸ್ ಇರುತ್ತೆ. ಸೊ ಆಲ್ಮೋಸ್ಟ್ ನಮ್ಮ ಟೆಸ್ಟ್ ಡ್ರೈವ್ ವೆಹಿಕಲ್ಸ್ ನೋಡೋದು ಆಲ್ಮೋಸ್ಟ್ 3000 ಕಿಲೋಮೀಟರ್ಸ್ ಒಂದು ಪಂಚರ್ ಇಲ್ಲ ಏನಿಲ್ಲ. ಸೊ ತುಂಬ ರೇಂಜ್ ಎಲ್ಲ ಎಷ್ಟು ಬರುತ್ತೆ ಸರ್? ಯಾವ್ಯಾವ ಮಾಡೆಲ್ ಯಾವ್ಯಾವ ರೇಂಜ್ ಇದೆ? ಸೊ ಅದೇ ಹೇಳ್ತೀರ ನಾನು ನಿಮಗೆ ಇದು ಅಂತ. ಸೊ ಇದು ಮಲ್ಟಿಪರ್ಪಸ್ ವೆಹಿಕಲ್ ಆ್ಯಕ್ಚುಲಿ ಬೇಸಿಕಲಿ. ಇದು ಮಲ್ಟಿಪರ್ಪಸ್ ಹೆಂಗೆ ಅಂದರೆ ಯು ಕ್ಯಾನ್ ಯೂಸ್ ಫಾರ್ ನಾರ್ಮಲ್ ಡೈಲಿ ಲೈಫ್ ಯೂಸ್ ಮಾಡ್ಬೋದು, ಇಲ್ಲ ಆಫೀಸ್ಗೆ ಹೋಗ್ತೀರಾ, ಇಲ್ಲ ಸ್ಕೂಲ್ ಹೋಗ್ತೀರಾ, ಕಾಲೇಜ್ ಹೋಗ್ತೀರಾ, ನಾರ್ಮಲ್ ಡೈಲಿ ಯೂಸ್ ಮಾಡ್ಬೋದು. ಇಲ್ಲಿ ಇದರಲ್ಲಿ ಅಪಾರ್ಟ್ ಫ್ರಮ್ ಅದರ್ ಮಾಡಲ್ಸ್ ಏನಾದರೆ ಇದು ಫಿಕ್ಸ್ಡ್ ಕ್ಯಾರಿಯರ್ ಬರುತ್ತೆ. ಸೊ ಇದಕ್ಕೆ ಬ್ಯಾಗ್ ಹೋಲ್ಡರ್ ಯೂಸ್ ಮಾಡ್ಕೋಬೋದು. ಇದಕ್ಕೊಂದು ಕುಷನ್ ಸೀಟ್ ಬರುತ್ತೆ ನಿಮಗೆ. ಮತ್ತು ಇದ್ರಲ್ಲಿ ಬಂದ್ಬಿಟ್ಟು ಫ್ರಂಟ್ ಬ್ಯಾಗ್ ಅಂತ ಬರುತ್ತೆ. ಸೊ ಏನಾದರೂ ನೀವು ಹೋಲ್ಡ್ ಮಾಡ್ಬೋದು, ಬ್ಯಾಗ್ ಗ್ರಾಸರಿ ಐಟಮ್ ಆಗಲಿ, ಏನಾದರೂ ಆಫೀಸ್ ಐಟಮ್ ತಿಂಡಿ ಬಾಕ್ಸ್ ಆಗ್ಬೋದು, ಏನೇ ಇರ್ಬೋದು ಇದನ್ನ ಇಟ್ಕೋಬೋದು. ಸಮೇತ ಬಾಟಲ್ ಹೋಲ್ಡರ್ ಸೈಕಲ್ ಜೊತೆ ಬಾಟಲ್ ಹೋಲ್ಡರ್ ಹೋಗುತ್ತೆ. ಡಿಸ್ಪ್ಲೇ ವೈಸ್ ಇಟ್ಸ್ ಅ ವೆರಿ ಗುಡ್ ಡಿಸ್ಪ್ಲೇ. ಸೊ ಇದರಲ್ಲಿ ನಿಮಗೆ ಕಲರ್ ಸೆಗ್ಮೆಂಟ್ಸ್ ಇದೆ. ಸೊ ವಿಲ್ ಗೆಟ್ 4 ಕಲರ್ಸ್ ಸಿಗ್ತದೆ ನಿಮಗೆ. ನಮ್ಮಲ್ಲಿ ಬಂದು ಬ್ಲ್ಯಾಕು, ಆರೆಂಜು, ಬ್ಲೂ 3 ಸೆಗ್ಮೆಂಟ್ಸ್ ಇದೆ. ಬಟ್ ಇದರಲ್ಲಿ ನಿಮಗೆ 4 ಕಲರ್ಸ್ ಸಿಗುತ್ತೆ. ವೆಹಿಕಲ್ ವೈಸ್ ತುಂಬ ಅವೆರಡು ಮಾಡೆಲಲ್ಲೂ ಬೇರೆ ಬೇರೆ ಕಲರ್ ಇರುತ್ತೆ. ಅಂದರೆ ನಮ್ಮಲ್ಲಿ ಕ್ಯೂವಲ್ಲಿ ಬಂದ್ಬಿಟ್ಟು ರೆಡ್ ಬಂದ್ಬಿಟ್ಟು ಇಟ್ಸ್ ಫಾಸ್ಟ್ ಮೈಕ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಕಾಲೇಜ್ ಹುಡುಗರಿಗೆ, ಸ್ಕೂಲ್ ಹುಡುಗರಿಗೆ ಇಟ್ಸ್ ವೆರಿ ಗುಡ್ ಅಟ್ರಾಕ್ಟಿವ್ ವೈಸ್, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಬೇಸಿಕಲಿ ಕಿಯೋ ಈಸಿ ಬಂದ್ಬಿಟ್ಟು ಡಿಸೈನ್ ವೈಸ್ ಇಟ್ಸ್ ಬೇಸಿಕಲಿ ಮೇಡ್ ಫಾರ್ ಲೇಡೀಸ್ ಓನ್ಲಿ. ಲೇಡೀಸ್ಗೆ ಅಂತಾನೆ. ವೈ ಬಿಕಾಸ್ ಅಲ್ಲಿ ಒಂದು ಕ್ರಾಸ್ ಬಾರ್ ಬರುತ್ತಲ್ಲ ಅದನ್ನು ತೆಗೆದಿದ್ದಾರೆ. ಸೊ ಅರ್ಥಕ್ಕೆ ಹಿಡಿಯೋದಕ್ಕೆ ತುಂಬ ಚೆನ್ನಾಗಿದೆ. ಈವನ್ ಸ್ಕೂಲ್ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಇದರ ಅಕ್ವಾ ಕಲರ್ ಅಂತೂ ಇಟ್ಸ್ ವೆರಿ ಎಲೆಗೆಂಟ್ ಕಲರ್. ಹೇಳ್ಬೇಕಾದ್ರೆ ವೆರಿ ಎಲೆಗೆಂಟ್, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ವೈಸ್ ಮೋಟೋವೋಲ್ಟ್ ಬಗ್ಗೆ ಪ್ರಾಡಕ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಕ್ವಾಲಿಟಿ ವೈಸ್ ದೇ ಮೇಂಟೈನ್ ಟಾಪ್ ಕ್ಲಾಸ್ ಪ್ರಾಡಕ್ಟ್. ಟಾಪ್ ಕ್ಲಾಸ್ ಆಗಿರ್ಬೋದು, ಮಟೀರಿಯಲ್ ಆಗಿರ್ಬೋದು ಟಾಪ್ ಕ್ಲಾಸ್. ಯಾವುದೇ ಇದೇ ಥರ ಸೆಗ್ಮೆಂಟು ನೀವು ಬೇರೆ ವೆಹಿಕಲ್ಸಲ್ಲಿ ಹೋಗ್ತಾರೆ ಅಂದರೆ ಆಲ್ಮೋಸ್ಟ್ ಕಾಸ್ಟ್ ಬಂದು 60,000 to 70,000 ಹೋಗುತ್ತೆ. ಸೇಮ್ ಇದೆ 65 ರೇಂಜ್ ವೆಹಿಕಲ್ಸ್ ಅದರ್ ಬ್ರ್ಯಾಂಡ್ಸ್ ಬಂದು ಯು ಹ್ಯಾವ್ 59,000, 60,000, 65,000 ಇದೆ. ಸೊ ಇಟ್ಸ್ ವೆರಿ ಆಲ್ಮೋಸ್ಟ್ ಹಾಫ್ ಆಫ್ ದಿ ಕಾಸ್ಟಲ್ಲಿ ನಮ್ಮ ಪ್ರಾಡಕ್ಟ್ಸ್ ಸಿಗುತ್ತೆ ನಿಮಗೆ. ಸೊ ಮೋಟರ್ ಎಷ್ಟು ವ್ಯಾಟ್ ಯೂಸ್ ಆಗಿದೆ ಸರ್ ಇದರಲ್ಲೆಲ್ಲನೂ? ಸಾರಿ, ಮೋಟರ್ ಎಷ್ಟು ವ್ಯಾಟ್ ಯೂಸ್ ಆಗಿದೆ? ಇದ್ರ ಮೋಟರ್ ಬಂದ್ಬಿಟ್ಟು ನಿಮ್ಗೆ 250 ವ್ಯಾಟ್ಸ್ ಮೋಟರ್ ಇರುತ್ತೆ ಇದರಲ್ಲಿ ನಿಮಗೆ. ಮತ್ತು ಬ್ಯಾಟ್ರಿ ಬಂದ್ಬಿಟ್ಟು 16Ah ಬರುತ್ತೆ. ಬ್ಯಾಟ್ರಿ 16Ah ಬರುತ್ತೆ. 65 ಕಿಲೋಮೀಟರ್ಸು ಬೇಸಿಕಲಿ ಸ್ಟಾರ್ಟ್. 25 ಕಿಲೋಮೀಟರ್ ಬ್ಯಾಟ್ರಿ ಬಂದ್ಬಿಟ್ಟು ಯು ವಿಲ್ ಗೆಟ್ ಇನ್ 16Ah. 45 ಕಿಲೋಮೀಟರ್ ಬ್ಯಾಟ್ರಿ ಬಂದ್ಬಿಟ್ಟು ನೀವು ಯು ವಿಲ್ ಗೆಟ್ 12Ah. ಮತ್ತು 65 ಕಿಲೋಮೀಟರ್ ಬ್ಯಾಟ್ರಿ ಬಂದ್ಬಿಟ್ಟು ಯು ವಿಲ್ ಗೆಟ್ 16Ah. ಸೊ ಪ್ರಾಡಕ್ಟು ಈ ಥರ ನೀವು ಬೇಸಿಕಲಿ ಹೆಂಗೆ ಅಂದರೆ ನೀವು ಜಸ್ಟ್ ಆನ್ ಮಾಡಿದ ತಕ್ಷಣ ಡಿಸ್ಪ್ಲೇ ಆನ್ ಆಗುತ್ತೆ. ಸೊ ಅಲ್ಲಿ ಕೀ ಆಪ್ಷನ್ ಇದೆಯಾ ಅದಕ್ಕೆ? ಕೀ ಆಪ್ಷನ್ ಇಲ್ಲ, ಜಸ್ಟ್ ಆನ್ ಆ್ಯಂಡ್ ಆಫ್ ಬಟನ್. ಬ್ಯಾಟ್ರಿಗೆ ನಿಮ್ಗೆ ಕೀ ಆಪ್ಷನ್ ಬರುತ್ತೆ ನಿಮಗೆ. ಓಕೆ, ಬ್ಯಾಟ್ರಿ ಕೀ ಆಪ್ಷನ್ ಬರುತ್ತೆ. ಬ್ಯಾಟ್ರಿ ಕೀ ಹಾಕ್ಬಿಟ್ಟು ಬ್ಯಾಟ್ರಿ ಲಾಕ್ ಮಾಡ್ಬೋದು.
ಸೊ ಆನ್ ಆಗಿದ ತಕ್ಷಣ ಡಿಸ್ಪ್ಲೇ ಆನ್ ಆಗುತ್ತೆ ನಿಮಗೆ. ಇಟ್ಸ್ ವೆರಿ ಗುಡ್ ಡಿಸ್ಪ್ಲೇ. ಸೊ ಈವನ್ ದೊಡ್ಡ ದೊಡ್ಡ ವೆಹಿಕಲ್ಸಲ್ಲಿ ಈ ಥರ ಡಿಸ್ಪ್ಲೇ ಆಗೋದಿಲ್ಲ. ಇದರಲ್ಲಿ ತೋರಿಸುತ್ತೆ ನಿಮಗೆ ಟ್ರಿಪ್ ತೋರಿಸುತ್ತೆ, ರೇಂಜ್ ವೆಹಿಕಲ್ ಫುಲ್ 45 ಕಿಲೋಮೀಟರ್ ವೆಹಿಕಲ್ ಇದು. ಸೊ 45 ಪೂರ್ತಿ ರೇಂಜ್ ಇದೆ. ಒಂದ್ಸರಿ ಚಾರ್ಜ್ ಮಾಡಿದ್ರೆ 45 ಕಿಲೋಮೀಟರ್ ಹೋಗುತ್ತೆ. 0 ಓಡೋಮೀಟರ್ ರೀಡಿಂಗ್ ತೋರಿಸುತ್ತೆ. ಮತ್ತು ಇದರಲ್ಲಿ ಮೋಡ್ಸ್ ಇರುತ್ತೆ, ಎಕೋ ಮೋಡು, ಪವರ್ ಮೋಡ್ ಏನೋ ಇರುತ್ತೆ. ಮತ್ತು ಇದೊಂದು ಕ್ರೂಸ್ ಕಂಟ್ರೋಲ್ ಮೋಡ್. ಈ ಕ್ರೂಸ್ ಕಂಟ್ರೋಲ್ ಹೆಂಗೆ ಅಂದರೆ ಯು ವಿಲ್ ಬಿ ಸೀಯಿಂಗ್ ಇನ್ ಕಾರ್ಸ್. ಒಂದ್ಸರಿ ಒಂದು ಪರ್ಟಿಕ್ಯುಲರ್ ಸ್ಪೀಡಲ್ಲಿ ಹೋಗ್ತಾ ಇರ್ತಾರೆ, ಸೆಟ್ ಮಾಡಿಬಿಟ್ರೆ ಅದೇ ಸ್ಪೀಡಲ್ಲಿ ಹೋಗ್ತಾರೆ, ಅನ್ಲೆಸ್ ಇಟ್ ಪುಟ್ ಎ ಬ್ರೇಕ್ ಆರ್ ಅನ್ಲೆಸ್ ಇಟ್ ಪೆಡಲ್ ಇಟ್. ಸೊ ಇದು ಕ್ರೂಸ್ ಕಂಟ್ರೋಲ್ ಮೋಸ್ಟ್ಲಿ ಹೈ ಎಂಡ್ ಕಾರ್ಸಲ್ಲಾಗಲಿ ಮತ್ತು ಈಗ ಬರ್ತಾರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಲ್ಲದರಲ್ಲೂ ಬರ್ತಾರೆ. ಬಟ್ ಟಾಪ್ ಹೈ ರೇಂಜ್ ವೆಹಿಕಲ್ಸ್ ಮಾತ್ರ ಇದೆಲ್ಲ ವಾಟರ್ ಪ್ರೂಫೇ ಇರುತ್ತಲ್ವ? IP67 ವಾಟರ್ ಪ್ರೂಫ್. ಮತ್ತು ನಮ್ಮಲ್ಲಿ ಮೊಬೈಲ್ ಹೋಲ್ಡರ್ ಇದೆ. ಮೊಬೈಲ್ ಹೋಲ್ಡರ್ ನಾನು ಇತ್ತೀಚೆಗೆ ನೋಡಿದಂಗೆ ಈ ಥರ ಅಷ್ಟು ಕ್ವಾಲಿಟಿ ಮೊಬೈಲ್ ಹೋಲ್ಡರ್ ಯಾವುದ್ರೂ ತುಂಬ ಇರುತ್ತೆ. ಬಾಟಲ್ ಆಗಲಿ, ವಾಟರ್ ಬ್ಯಾಗ್ಸ್ ಆಗಲಿ, ಕ್ವಾಲಿಟಿ ವೈಸ್ ದೇ ಮೇಂಟೈನ್ ಟಾಪ್ ಕ್ಲಾಸ್. ಮತ್ತು ಇದರಲ್ಲಿ ಇನ್ನೊಂದು ಹೇಳಬೇಕು ಅಂದರೆ ವಿ ಹ್ಯಾವ್ ಎ GPS ಸಿಸ್ಟಮ್. ಸೊ GPS ಟ್ರ್ಯಾಕರ್ ಹೆಂಗೆ ಅಂದರೆ ವೆಹಿಕಲ್ ಇನ್ಬಿಲ್ಟ್ GPS ಟ್ರ್ಯಾಕರ್ ಬರುತ್ತೆ. ಸೊ ವಾಟ್ ಹ್ಯಾಪನ್ಸ್ ಸಂಬಡಿ ಥೆಫ್ಟ್ ಏನಾದರೂ ಮಾಡ್ತಾರೆ ಅಂದರೆ ಸೊ ವಿದಿನ್ 15 to 20 ಮೀಟರ್ಸ್ ರೇಂಜಲ್ಲಿ ಎಕ್ಸಾಕ್ಟ್ ಲೊಕೇಶನ್ ತೋರಿಸ್ತಾರೆ. ಸೊ ಇದರ ಆ್ಯಪ್ ಕನೆಕ್ಟಿವಿಟಿ ಹೆಂಗೆ ಅಂದರೆ ನೀವು ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡಿ, ನೀವು ಇನ್ ಕೇಸ್ ಟೋಟಲ್ ಪೆಡ್ಲಿಂಗ್ ಮಾಡ್ತಾರೆ ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡಿಲ್ಲ, ಟ್ರಿಪ್ ಯಾವ ಕಡೆ ಹೋಗಿಲ್ಲ, ನೀವು ಟೋಟಲ್ ಇದು ವೆಹಿಕಲ್ ಬ್ಯಾಟ್ರಿ ಎಷ್ಟು ಕನ್ಸಂಪ್ಷನ್ ಆಗಿದೆ, ಸೊ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಹೇಗಿದೆ ಪ್ರತಿಯೊಂದು ಇದೆ. ಮತ್ತು ರೋಡ್ ಸೈಡ್ ಅಸಿಸ್ಟೆನ್ಸ್ ಒಂದು ಆಪ್ಷನ್ ಇದೆ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ವಿದಿನ್ 1 hour ಎನಿ ಇಂಜಿನಿಯರ್ ಕಮ್ ಟು ಯುವರ್ ಡೋರ್. ವಿದಿನ್ ಬೆಂಗಳೂರು ಅವರು ವಿದಿನ್ ಕರ್ನಾಟಕ ಸ್ವಲ್ಪ ಲೇಟ್ ಆಗೋದು, ವಿದಿನ್ ಬೆಂಗಳೂರು 1 hour ಬಂದಂತ. ಮತ್ತು ಆ್ಯಪಲ್ಲೇ ನೀವು ಸರ್ವಿಸ್ ಬುಕ್ ಮಾಡ್ಬೋದು. ಆ್ಯಪಲ್ಲೇ ನೀವು ಪೆಡ್ಲಿಂಗ್ ಮಾಡೋದ್ರೆ ಕ್ಯಾಲ್ಕುಲೇಷನ್ ಎಕ್ಸ್ಪರ್ಟ್ ಮಾಡಿದ್ರೆ ಎಕ್ಸಲೆಂಟ್ ವೆಹಿಕಲ್ ಸಿಸ್ಟಮ್. ಸೊ ಇದರಲ್ಲಿ ಟ್ರ್ಯಾಕಿಂಗ್ ಎಲ್ಲ ನೀವು ಮೊಬೈಲ್ ಆ್ಯಪಲ್ಲಿ ಮಾಡ್ಕೋಬೇಕಾ ಅಥವಾ ಬ್ಲೂಟೂತ್ ಕನೆಕ್ಟಿವಿಟಿ ಇದಾ ಅಥವಾ IoT ಕನೆಕ್ಟೆಡ್? ಇನ್ಬಿಲ್ಟ್ ನಮ್ಮದು ಚಿಪ್ಸೆಟ್ ಸಿಸ್ಟಮ್ ಇರುತ್ತೆ. ಸೊ ಒನ್ಸ್ ಈ ವೆಹಿಕಲ್ ಪರ್ಚೇಸ್ ಮಾಡ್ತೀವಿ ನಾವೇನು ಮಾಡ್ತೀವಿ ಇದನ್ನ ಆಕ್ಟಿವೇಟ್ ಮಾಡ್ತೀವಿ, ಚಿಪ್ಸೆಟ್ ಆಕ್ಟಿವೇಟ್ ಮಾಡ್ತೀವಿ. ಆಕ್ಟಿವೇಟ್ ಮಾಡಿದ್ರೆ ಮೊಬೈಲ್ ನಂಬರ್ಗೆ ಒಂದು ಫ್ರೇಮ್ ID ಬರುತ್ತೆ. ಫ್ರೇಮ್ ID ಪ್ಲಸ್ ಮೊಬೈಲ್ ನಂಬರ್ ನಾವು ಆಕ್ಟಿವೇಟ್ ಮಾಡಿ ಒಂದು OTP ಬರುತ್ತೆ, ಅದನ್ನ ಆಕ್ಟಿವೇಟ್ ಮಾಡ್ತೀವಿ. ಆಕ್ಟಿವೇಟ್ ಆದ ನಂತರ ಅದರಲ್ಲಿ ಎಂಟೈರ್ ಡೀಟೇಲ್ಸ್ ಸುಮಾರು ಫೀಚರ್ಸ್ ಎಲ್ಲ ಇದೆ ಆ್ಯಪಲ್ಲಿ, ತುಂಬ ಚೆನ್ನಾಗಿದೆ ಫೀಚರ್ಸ್. ಸೊ ಆ ಫೀಚರ್ಸ್ ನಿಮಗೆ ಆ್ಯಪಲ್ಲೇ ಅಷ್ಟೇ ನಿಮ್ಮ ಲೊಕೇಶನ್ ಏನಾದರೂ ನಿಮಗೆ ಥೆಫ್ಟ್ ಆಗಲಿ, ನೀವೇ ಎಲ್ಲಿದೆ ನಿಮ್ಮ ಸೈಕಲ್ ಏನಾದರೂ ಫ್ರೆಂಡ್ ಕೊಟ್ಟರೆ ಅದೆಲ್ಲ ನೀವು ನೋಡ್ಬೋದಂದರೆ ನಿಮ್ಮ ಆ್ಯಪಲ್ಲಿ ನೋಡ್ಬೋದು. ಮತ್ತು ಇನ್ನೊಂದು ಮೇನ್ ಏನಂದರೆ ಒಂದು ಬೌಂಡ್ರಿ 10 ಕಿಲೋಮೀಟರ್ಸ್ 5 ಕಿಲೋಮೀಟರ್ಸ್ ಬೌಂಡ್ರೇಸ್ ಫಿಕ್ಸ್ ಮಾಡೋದು. ಇನ್ ಕೇಸ್ ಯಾರು ಚಿಕ್ಕ ಮಕ್ಕಳಿಗೆ ಯಾರಾದರೂ ಕೊಡ್ತಾರೆ ಸೈಕಲ್ ತೊಗೊಳ್ತಾರೆ, ಅವರು ಬೌಂಡ್ರಿ ಫಿಕ್ಸ್ ಮಾಡ್ತಾರೆ. ಆ ಬೌಂಡ್ರಿ ದಾಟ್ಬೋದು ನಿಮ್ಗೆ SMS ಎಲ್ಲ ಬರುತ್ತೆ. ಮತ್ತು ಇನ್ ಕೇಸ್ ಯಾರಾದರೂ ಯಾವ ಕಡೆ ಈ ಕಡೆ ಒಂದು ರೋಡ್ ಹೋಗ್ತೀನಿ, ಈ ಕಡೆ ಹೋಗ್ತಾರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಟ್ರ್ಯಾಕಿಂಗ್ ತುಂಬ ಚೆನ್ನಾಗಿದೆ. ಸೊ ಆಲ್ ಓವರು ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆ ಇದ್ರದ್ದು. ನಿಮ್ಮ ಫಾಸ್ಟ್ ಮೂವಿಂಗ್ ಇಷ್ಟು ಮಾಡಲ್ ಫಾಸ್ಟ್ ಮೂವಿಂಗ್, ತುಂಬ ಫಾಸ್ಟ್ ಮೂವಿಂಗ್ ಯಾವ ಮಾಡಲ್ ಇದೆ ಸರ್? ನಮ್ಮ ಇಷ್ಟು ಮಾಡಲ್ ತುಂಬ ಅಂದರೆ ತುಂಬ ಫಾಸ್ಟ್ ಮೂವಿಂಗು ಐಸು ಮತ್ತು ಇದು. ಬಟ್ ಡಸಂಟ್ ಮೀನ್ ದಟ್ ಇದು ಮಾಡಲ್ಲ. ಸ್ಕೂಲ್ ರೇಂಜ್ ಮಕ್ಕಳಿಗಾಗಲಿ ಹೆಣ್ಮಕ್ಳಿಗಾಗಲಿ ದೇ ಆರ್ ಮೂವಿಂಗ್ ದಟ್ ಒನ್ ಮೈಂಡ್. ಹುಡುಗರು ಸ್ಕೂಲ್ ಹುಡುಗರಾಗಲಿ ಕಾಲೇಜ್ ಹುಡುಗರಾಗಲಿ. ಸೊ ಒಬ್ಬೊಬ್ರಿಗೆ ಎಲ್ಲ ಈಗ ಸ್ಟೂಡೆಂಟ್ಸ್ಗೆ ಒಂದು ಸೆಗ್ಮೆಂಟ್ ಇದೆ, ಲೇಡೀಸ್ಗೆ ಒಂದು ಸೆಗ್ಮೆಂಟ್ ಇದೆ, ಆಲ್ ಇನ್ ಒನ್ ಬೇಕಾದ್ರೆ ನಿಮ್ಗೆ ಎಲ್ಲ ಸೆಗ್ಮೆಂಟಲ್ಲೂ ನಿಮ್ಗೆ ಒಂದೊಂದು ಸೈಕಲ್ ಇದೆ ನಿಮಗೆ. ಇದು ನಿಮಗೆ ಲೇಡೀಸ್ ಚಿಕ್ಕ ಮಕ್ಕಳು ಸ್ಕೂಲ್ ಮಕ್ಕಳಿಗೆ ಇಬ್ಬರು ಆಗುತ್ತೆ. ಇದು ನಿಮಗೆ ಕಾಲೇಜ್ ಹುಡುಗರಿಗೆ ಸ್ಕೂಲ್ ಹುಡುಗರಿಗೆ ಎಲ್ಲದಕ್ಕೂ ಇದೆ. ಸೊ ಇದು ಸ್ಕೂಲ್ ಕಾಲೇಜ್ ಸೆಗ್ಮೆಂಟ್ ಆಗಿದೆ. ಬಟ್ ಇಟ್ ಕಮ್ಸ್ ಟು ಮಲ್ಟಿಪರ್ಪಸ್ ಇಟ್ಸ್ ವೆರಿ ಗುಡ್. ಮಲ್ಟಿಪರ್ಪಸ್ ಹಿಂದೆ ಒಬ್ಬರು ಕೂತ್ಕೋಬೋದು, ಹಿಂದೆ ಒಬ್ಬರು ಕೂತ್ಕೋಬೋದು, ಮುಂದೆ ಏನಾದರೂ ಒಂದು ಜಾಗ ಇಟ್ಕೋಬೋದು ಆಗಲಿ. ಮತ್ತು ಬ್ಯಾಗ್ ಸೆಗ್ಮೆಂಟ್ಸ್ ಆಗಲಿ ಅದರಲ್ಲೂ ಬ್ಯಾಗಲ್ಲಿ ಇಟ್ಕೋಬೋದು. ಬ್ಯಾಗು ಅಷ್ಟೇ ತುಂಬ ಅಂದರೆ ತುಂಬ ಕ್ವಾಲಿಟಿ ವೈಸ್ ದೇ ಮೇಂಟೈನ್ ವೆರಿ ಗುಡ್ ಕ್ವಾಲಿಟಿ. ಈ ಕ್ವಾಲಿಟಿ ಬ್ಯಾಗ್ಸು ನೀವು ಹೊರಗಡೆನೇ ಆಲ್ಮೋಸ್ಟ್ 2000 ಕೊಟ್ಟರು ಸಿಗಲ್ಲ, ಅಷ್ಟು ಥರ ಕ್ವಾಲಿಟಿ ಇದೆ. ಲಾಕಿಂಗ್ ಸಿಸ್ಟಮ್ ಇದೆ, ಎಲ್ಲನೂ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ವಾಟರ್ ಪ್ರೂಫ್ ಬ್ಯಾಗ್? ಇದು ವಾಟರ್ ಪ್ರೂಫ್ ಬ್ಯಾಗ್ಸ್ ಇರುತ್ತೆ. ಹೇಳಿದಾಗೆ ಇದು ಹಮ್ಮಲ್ಲ. ಸೊ ಇದು ಬೇಸಿಕಲಿ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ಜಸ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಬ್ಯಾಟ್ರಿ ಆಗಿರುತ್ತೆ. ಸೊ ಜಸ್ಟ್ ಇದು ಆನ್ ಆ್ಯಂಡ್ ಆಫ್ ಮಾಡಿ ಇದು ಆನ್ ಆಗಿದೆ. ಇದು ಆನ್ ಮಾಡಿದ ತಕ್ಷಣ ಇಲ್ಲಿ ಡಿಸ್ಪ್ಲೇ ಆನ್ ಆಗುತ್ತೆ. ಸೊ ಡಿಸ್ಪ್ಲೇ ಆಗೋದು ಇದು 65 ಕಿಲೋಮೀಟರ್ ರೇಂಜ್ ಬ್ಯಾಟ್ರಿ ಆಗಿರುತ್ತೆ ಅಂತ. ಸೊ ಆಲ್ಮೋಸ್ಟ್ 1 ಪಾಯಿಂಟ್ ಕಳೆದ ಇನ್ನು ರೇಂಜ್ 58 ಕಿಲೋಮೀಟರ್ಸ್ ರೇಂಜ್ ಇರುತ್ತೆ. ಎಕ್ಸಾಕ್ಟ್ಲಿ ಏನು ತೋರಿಸುತ್ತೆ 1 or 2 ಕಿಲೋಮೀಟರ್ಸ್ ಡಿಫ್ರೆನ್ಸ್ ಅಷ್ಟೇ, ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ. ಅಷ್ಟು ಕಿಲೋಮೀಟರ್ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ. ಸೊ ಇದು ಡಿಸ್ಪ್ಲೇ ಆಯಿತು. ಜಸ್ಟ್ ನೀವು ಈಗ ಬಂದಾಗ ಇದು ಥ್ರಾಟ್ಲ್ ಆಗಿರುತ್ತೆ. ಥ್ರಾಟ್ಲ್ ಜಸ್ಟ್ ಕಡೆ ಇಟ್ಕೊ ಇದ್ದೇ ಜಸ್ಟ್ ಥ್ರಾಟ್ಲ್ ಮಾಡಿದ ತಕ್ಷಣ ಇದು ಬರುತ್ತೆ. ಸೊ ಎಕೋ ಆ್ಯಸ್ ಆಫ್ ನಾವು ಇದು ಎಕೋ ಮೋಡಲ್ಲಿ ಹೋಗ್ತಾ ಇದೆ. ಸೊ ಎಕೋ ಮೋಡಲ್ಲಿ ನಿಮಗೆ 20 to 23 ಸ್ಪೀಡ್ ಹೋಗುತ್ತೆ. ನೆಕ್ಸ್ಟ್ ಅದನ್ನು ನೀವು ಇದು ಮೋಡ್ಸ್ ಪ್ರೆಸ್ ಮಾಡಿದ ತಕ್ಷಣ ಪವರ್ ಮೋಡ್ ಹೋಗುತ್ತೆ. ಸೊ ಇಲ್ಲಿ ಆಲ್ಮೋಸ್ಟ್ 29 to 30 ಸ್ಪೀಡ್ವರೆಗೂ ಹೋಗುತ್ತೆ ಸ್ಪೋರ್ಟ್ಸ್ ಮೋಡ್. ಸೊ ಸೇಮ್ ಅದೇ ಎಕ್ಸ್ಪೀರಿಯನ್ಸ್ ಕ್ರೂಸ್ ಕಂಟ್ರೋಲ್ ಪ್ರೆಸ್ ಮಾಡ್ತೀನಿ. ಇದು ಕ್ರೂಸ್ ಕಂಟ್ರೋಲ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಇಲ್ಲೊಂದು ಸಿಂಪಲ್ ಬರುತ್ತೆ. ಸೊ ವೆಹಿಕಲ್ ಈಸ್ ಕ್ರೂಸು ಕಂಪ್ಲೀಟ್ಲಿ ಇದು ವೆಹಿಕಲ್ ಆಲ್ಮೋಸ್ಟ್ ಕಂಟಿನ್ಯೂಸ್ ರನ್ ಆಗುತ್ತೆ.
ಇದು ಒಂದು ಹೌ ನಾವು ಇದು ಮಾಡ್ತಾ ಇದ್ದಾಗ ವರ್ಕ್ ಆಗುತ್ತೆ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸಲೇಟರ್ ನೀವು ಬ್ರೇಕ್ ಹಿಡಿದ ತಕ್ಷಣ ಕ್ರೂಸ್ ಕಂಟ್ರೋಲ್ ಆಲ್ಮೋಸ್ಟ್ ಕಟ್ ಆಗುತ್ತೆ. ಈ ಸಿಂಬಲ್ ಹೋಯ್ತು ನೋಡಿ. ಸೊ ಬ್ರೇಕ್ ಹಿಡಿದ ತಕ್ಷಣ ಆಗಲಿ, ಪೆಡಲ್ ಮಾಡಿದ ತಕ್ಷಣ ಆಗಲಿ, ಇಲ್ಲ ಅಂದರೆ ನೀವು ಆಕ್ಸಿಲೇಟರ್ ಕೊಡಿದ ತಕ್ಷಣ ಆಗಲಿ ಇದು ಕ್ರೂಸ್ ಕಂಟ್ರೋಲ್ ಮೋಡ್ ಕಟ್ ಆಗುತ್ತೆ. ಸೊ ಬೇಸಿಕಲಿ ಪೀಪಲ್ ವೈ ಲವ್ ದ ವೆಹಿಕಲ್ ಅಂದರೆ ಸೊ ಯಾವ ರೀತಿ ಟಾಪ್ ಕ್ಲಾಸ್ ಹೈ ಎಂಡ್ ಟೂ ವೀಲರ್ ಮಾಡಲ್ಸಲ್ಲಿ ಏನೇನು ಫೀಚರ್ಸ್ ಇದಾವೆ ಎಲ್ಲ ಫೀಚರ್ಸು ಈ ವೆಹಿಕಲಲ್ಲಿ ಇದೆ. ಮತ್ತು ಇನ್ನೊಂದೇನೆಂದರೆ ಇದು ಬ್ಯಾಟ್ರಿ ಆನ್ ಮಾಡ್ಕೊಂಡು ತುಳಿದಾಗ ಸೊ ಬೇಸಿಕಲಿ ನಾವು ನಾರ್ಮಲ್ ಸೈಕಲ್ ತುಳಿದಾಗ ಏನಂದ್ರೆ ನಾರ್ಮಲ್ ಸೈಕಲ್ ಫೀಲ್ ಬರ್ತದೆ. ಅದೇ ಬ್ಯಾಟ್ರಿ ಆನ್ ಮಾಡ್ಕೊಂಡು ತುಳಿದಾಗ ಏನಿದೆ ಒಂದು ರೌಂಡ್ ನೀವು ಪೆಡಲ್ ಮಾಡಿದಾಗ 2 ರೌಂಡ್ ಪೆಡಲ್ ಅದು ಕೊಡ್ತೇವೆ. ಸೊ ಫಾರ್ ಎಕ್ಸಾಂಪಲ್ ಇದಿಟ್ಟು ಸೊ ಸುಮ್ಮನೆ ಏನು ಎಫರ್ಟ್ ಇರಲ್ಲ, ಇನ್ನೊಂದ್ರೆ ಅದೇ ಖುಷಿ ಕೊಡ್ತಾ ಇರ್ತಾರೆ. ಸೊ ಪೆಡಲ್ ರೊಟೇಟ್ ಆಗಲ್ಲ, ಅದೇ ಖುಷಿ ಕೊಡುತ್ತೆ. ಸೊ ಹೆಂಗೆ ಅಂದರೆ ಎಂಥ ಅಪ್ಪಾಗಲಿ ಎಂಥ ಸ್ಟೀಪೇ ಇರಲಿ ಆಲ್ಮೋಸ್ಟ್ ಪೆಡಲ್ ಅಸಿಸ್ಟ್ ಮಾಡಲ್ಲ ಆಗ್ತಲ್ಲ ವೆಹಿಕಲ್. ಮತ್ತು ಇನ್ನೊಂದು ಏನಂದರೆ ಇದು ಬೆಸ್ಟ್ 20 ಕಿಲೋಮೀಟರ್ಸ್ ನೀವು ಪೆಡಲ್ ಅಸಿಸ್ಟ್ ಮಾಡೋದು ಯಾವುದೇ ರೀತಿ ನೋ ಸ್ಟ್ರೈನ್. 20 ಕಿಲೋಮೀಟರ್ಸ್ ಪೆಡಲ್ ಅಸಿಸ್ಟ್ ಮಾಡೋದು ನೀವು ಯಾವುದೇ ರೀತಿ ಬೇಬಿ ಪೆಡಲ್ ಥರ ಆಗುತ್ತೆ. ಎಸ್, ಬೇಬಿ ಪೆಡಲ್ ಥರ. ಮತ್ತು ಇನ್ನೊಂದು ಏನಂದರೆ ಸೊ ಬ್ಯಾಟ್ರಿ ಆಫ್ ಮಾಡ್ಕೊಂತಂದ್ರೆ ಇಟ್ಸ್ ನಾರ್ಮಲ್ ಸೈಕಲ್. ಸೊ ಯಾವಾಗ ಡಿಸ್ಪ್ಲೇ ಆನ್ ಆಗುತ್ತೆ ವೆಹಿಕಲ್ ಕಮ್ಸ್ ಟು ನಾರ್ಮಲ್ ಸೈಕಲ್. ಈವನ್ ನಿಮ್ಗೆ ಏನಾದ್ರೆ ಬ್ಯಾಟ್ರಿ ಖಾಲಿ ಆಗೋದು ಎಲ್ಲರೂ ನಿಂತೋದು ಭಯನೇ ಇಲ್ಲ. ಸೊ ಆರಾಮ ಎಲ್ಲ ನಿಂತು ಸೊ ನಾವೇನ ತುಳಿಬೇಕಾದ್ರೆ ಬ್ಯಾಟ್ರಿ ಎಲ್ಲ ಚಾರ್ಜ್ ಆಗುತ್ತೆ ಅದರಲ್ಲಿ. ಅದು ಸಿಸ್ಟಮ್ ಲಿಥಿಯಂ ಅಯಾನ್ ಸಿಸ್ಟಮ್ ಅಲ್ಲಿ ಯಾವುದೇ ಸಿಸ್ಟಮ್ ಇಲ್ಲ. ಮೊದಲು ಹಳೆ ಕಾಲ ಸಿಸ್ಟಮ್ ಡೈನಾಮೋ ಇರ್ತದೆ. ಸೊ ಅದು ಚಾರ್ಜ್ ಆಗುತ್ತೆ. ಸೊ ಇದು ಕಂಪ್ಲೀಟ್ಲಿ ಇರುತ್ತೆ. ಮತ್ತು ಇದರಲ್ಲಿ ನಿಮಗೆ ವಿ ಹ್ಯಾವ್ ಎ ವೆರಿ ಗುಡ್ LED ಲೈಟ್ ಬರುತ್ತೆ. ನಿಮಗೆ LED ಲೈಟ್ ಬರುತ್ತೆ. ಸೊ ಇಲ್ಲಿರುತ್ತೆ LED ಲೈಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ನೈಟ್ ಟೈಮ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೈಟ್ ಟೈಮ್ಸ್ LED. ಮತ್ತು ಇದರಲ್ಲಿ ಆರಾಮ್ ಇದೆ. ಅದೇ ಇಲ್ಲಿ ಬಂದು ಅಂದರೆ ಹಿಂದೆ ಬಂದರೆ ಇಲ್ಲಿ ಇದು ಹೆಡ್ಲೈಟ್ ಆನ್ ಆಫ್ ಬರುತ್ತೆ. ಹಿಂದೆ ನೋಡಿದ್ರೆ ನಿಮಗೆ ಇಂಡಿಕೇಟ್ರು ಆನ್ ಆ್ಯಂಡ್ ಆಫ್ ಇದೆ. ಇಂಡಿಕೇಟ್ರು ಆನ್ ಆ್ಯಂಡ್ ಆಫ್ ಇದೆ. ಮತ್ತು ಆನ್ ಇದೆ. ಮತ್ತು ಬ್ರೇಕ್ ಲೈಟ್ ಸಹ ಇದೆ. ಈವನ್ ಈ ನಾರ್ಮಲ್ ಸೈಕಲ್ ಯಾವುದೇ ಸೈಕಲ್ ತಗೊಂಡ್ರು ಯಾವುದೇ ಕಾರಣಕ್ಕೂ ಆನ್ ಕೊಡಲ್ಲ, ಇಂಡಿಕೇಟರ್ ಕೊಡಲ್ಲ, ನಿಮಗೆ ಹೆಡ್ಲೈಟ್ ಕೊಡಲ್ಲ, ಎಲ್ಲನೂ ಎಕ್ಸ್ಟ್ರಾ ಹಾಕ್ಸ್ಕೊಳ್ತಾರೆ. ಇದರಲ್ಲಾದ್ರೆ ಎಲ್ಲರೂ ಕಂಪ್ಲೀಟ್ಲಿ ಒಂದು ಸೈಕಲ್ಗೆ ಏನು ಕಂಪ್ಲೀಟ್ಲಿ ಇನ್ಬಿಲ್ಟ್. ಯಾವ ರೀತಿ ಅಂದರೆ ಇಟ್ಸ್ ಲೈಕ್ 2 ವೀಲರ್. ಅಷ್ಟು ಚೆನ್ನಾಗಿದೆ ಪ್ರಾಡಕ್ಟ್ ವೈಸ್. ಅಷ್ಟು ಬಿಟ್ಟು ಅಂದರೆ ಇನ್ನೆಲ್ಲನೂ ವೆಹಿಕಲ್ ವೈಸ್ ತುಂಬ ಚೆನ್ನಾಗಿದೆ. ಈ ಬ್ಲೂ ಅನ್ನೋದು ಈ ಬ್ರೌನ್ ಕಲರ್ ಸೀಟ್ ಇದೆಯಲ್ಲ ಇಟ್ಸ್ ಲೈಕ್ ತುಂಬ ಅಂದರೆ ತುಂಬ ಅಟ್ರಾಕ್ಟಿವ್ ಇರುತ್ತೆ. ಮತ್ತು ಇನ್ನೊಂದೇನಂದರೆ ಬ್ಯಾಟ್ರಿ ಯಾರಾದರೂ ಕರ್ಕೊಂಡು ಹೋಗಿರ್ಬೋದು ಅನ್ನೋದು. ಬ್ಯಾಟ್ರಿ ಜಸ್ಟ್ ಈ ಥರ ಇರುತ್ತೆ. ಸೊ ಇಲ್ಲೊಂದು ಈ ಬಟನ್ ಇರುತ್ತೆ. ಹಿಂಗೆ ಪ್ರೆಸ್ ಹಿಂಗೆ ಹೋಲ್ಡ್ ಮಾಡೋದು ಬ್ಯಾಟ್ರಿನ ನಿಮ್ಮ ಮನೆಗೆ ತೊಗೊಂಡೋಗಿ ಚಾರ್ಜಿಂಗ್ ಮಾಡ್ಬೋದು. ಅರೌಂಡ್ ಇಟ್ಸ್ 3 to 4 kg ಇರುತ್ತೆ. ಸೊ ಯಾರಾದರೂ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಯಾರಾದರೂ ಇರ್ತಾರೆ ಮನೆ ಇರ್ತಾರೆ. ಸೊ ಅವ್ರು ತೊಗೊಂಡೋಗಿ ಚಾರ್ಜಿಂಗ್ ಮಾಡ್ಬೋದು. ಸೊ ಇಲ್ಲ ಅಂದರೆ ಜಸ್ಟ್ ಸ್ಲಾಟ್ ಇರುತ್ತೆ. ಅದು ಹಿಂಗೆ ಇಟ್ಟಿದ ತಕ್ಷಣ ಆಲ್ಮೋಸ್ಟ್ ಅದೇ ಹೋಗಿ ಕೂತ್ಕೊಳುತ್ತೆ. ನೀವೇನು ನೋಡಿ. ಸೊ ಮಳೆಲೆಲ್ಲ ಈಗ ಮಳೆ ಬರ್ತಾ ಇದ್ರೆ ಅವಾಗೆಲ್ಲ ಓಡಿಸಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ? IP67 ಸರ್ಟಿಫೈಡ್ ಇದೆ. ಸೊ ಕಂಪ್ಲೀಟ್ಲಿ ಏನು ಆಗಲ್ಲ. ಏನು ಒಂದೇ ಒಂದು ರೀಸನ್ ಏನಂದರೆ ಯಾವುದಾದ್ರು ಮಳೆ ಆಗಲಿ ಏನಾಗಲಿ ಈ ಮೋಟ್ರ್ ಕಂಪ್ಲೀಟ್ಲಿ ಸಬ್ಬರ್ಜ್ ಆಗ್ಬೋದು. ಮೋಟ್ರ್ ಆಗಲಿ ಬ್ಯಾಟ್ರಿ ಆಗಲಿ ಇದರಲ್ಲಿ ಕಂಪ್ಲೀಟ್ಲಿ ನೀರಲ್ಲಿ ಡಿಪ್ ಆಗಲ್ಲ ಅಷ್ಟೇ. ನೀವು ರನ್ನಿಂಗಲ್ಲಿ ಓಡಿಸಿ ಮಳೆ ಬರ್ತಾಯಿದ್ರೆ ಓಡಿಸಿ ಯಾವುದೇ ರೀತಿ ಗುಣಿಯಲ್ಲಿ ಬಂದರೆ ಇಳಿಸ್ಬಿಟ್ಟು ಹೋಗ್ಬೋದು. ಬಟ್ ಕಂಪ್ಲೀಟ್ಲಿ ಸಬ್ಬರ್ಜ್ ಆಗೋದು 1 or 2 minutes ಕಂಪ್ಲೀಟ್ಲಿ ಸಬ್ಬರ್ಜ್ ಆಗೋದು. ಸರ್ ಇದಕ್ಕೇನಾದ್ರು ಇನ್ಶೂರೆನ್ಸ್ ಏನೋ ಇದೆ ಬ್ಯಾಟ್ರಿ ಮತ್ತು ಮೋಟ್ರಿಗೆ? ವಿ ಕ್ಯಾನ್ ಮೇಕ್ ಇಟ್ ಸರ್. ಇನ್ಶೂರೆನ್ಸ್ ಈಸ್ ಆಪ್ಷನ್ ನೀವು ಬೇಕು. ಇದಕ್ಕೆ ಯಾವುದೇ ರೀತಿ ಲೋ ಸ್ಪೀಡ್ ವೆಹಿಕಲ್ಸ್ ಐತೆ ನಾಟ್ ರಿಕ್ವೈರ್ಡ್. ಇನ್ಶೂರೆನ್ಸ್ is ಆಪ್ಷನ್ ನೀವು ಮಾಡ್ಬೋದು. ಹೆಲ್ಮೆಟ್ ಯಾವುದೂ ಬೇಕಿಲ್ಲ. ಹೆಲ್ಮೆಟ್ ನಮ್ಮ ಫೀಚರ್ ನಮ್ಮ ಸೇಫ್ಟಿ. ಇನ್ಶೂರೆನ್ಸ್ ನಮ್ಮ ಸೇಫ್ಟಿ. ಸೊ ಇನ್ಶೂರೆನ್ಸ್ ಬೇಕಾದ್ರೆ ಎಷ್ಟು ಚಾರ್ಜ್ ಆಗುತ್ತೆ ಸರ್? ಈಗ ಮೋಟ್ರಿಗೇನೋ ಈಗ ನನ್ನ ಇದು ವ್ಯಾರಂಟಿ ಇರುತ್ತೆ ಅಂದ್ರೂ ಅಕಸ್ಮಾತ್ ಮೆಕ್ಯಾನಿಕಲ್ ಡ್ಯಾಮೇಜ್ ಆಯಿತು ಬಿದ್ದು ಆ ಥರ ಇದಕ್ಕೆಲ್ಲನೂ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ? ಯಾವ ಥರ ಅಂದರೆ ಸೈಕಲ್ ಸಹ ರೀಡಿಪ್ರೇಷನ್ ಬಂಬರ್ ಇನ್ಶೂರೆನ್ಸ್ ಬರುತ್ತೆ ಇದಕ್ಕೂ ಅಷ್ಟೇ. ಸೊ ಈ ಪ್ಲೇಸ್ ಏನಾದ್ರೆ ಫಸ್ಟ್ ಟೈಮ್ ಕ್ಲೈಮ್ ಮಾಡ್ತಾರೆ ಅಂದರೆ 80% ಕ್ಲೈಮ್ ಬರುತ್ತೆ ನಿಮಗೆ. ಮೋಟರ್ ಆಗಲಿ ಬ್ಯಾಟ್ರಿ ಆಗಲಿ ಫ್ರೇಮ್ ಆಗಲಿ ಸಸ್ಪೆನ್ಷನ್ ಆಗಲಿ ಇವೆಲ್ಲ ನಿಮಗೆ 80% ಕ್ಲೈಮ್ ಬರುತ್ತೆ. ಮತ್ತು ಪ್ಲಾಸ್ಟಿಕ್ ಐಟಮ್ 60% ಕ್ಲೈಮ್ ಬರುತ್ತೆ ನಿಮಗೆ. ಆಲ್ಮೋಸ್ಟ್ ನಾರ್ಮಲ್ 2 ವೀಲರ್ ಯಾವ ರೀತಿ ಕ್ಲೈಮ್ ಬರುತ್ತೆ ಅದೇ ರೀತಿ ಕ್ಲೈಮ್ ಬರುತ್ತೆ. ಇದರಲ್ಲಿ ಇನ್ಬಿಲ್ಟ್ ಕ್ಯಾನ್ ಬರುತ್ತೆ. ಇದ್ರ ಮೋಟರ್ ಕೆಪಾಸಿಟಿ 130 kg. ಒಬ್ಬ ವ್ಯಕ್ತಿ 130 kg ಇಲ್ಲ ಒಂದು 70 kg ಯಾರಿಂದ ಹಿಂದೆ ಕೂತ್ಕೊಂಡು ಆರಾಮಾಗಿ ಹೋಗೋದು. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ವೈಸ್ ಆ ಥರ ಇದೆ. ಸೊ ನನಗೆ ಪರ್ಸ್ನಲ್ ಆಗಿ ಸೈಕಲ್ ಅಂತೂ ಸಖತ್ ಇಷ್ಟ ಆಗಿದೆ. ಇದರಲ್ಲಿ ಟೇಲ್ ಹೆಡ್ಲೈಟ್ ಆಗಲಿ ಅಥವಾ ಈ ಬ್ರೇಕ್ ಲೈಟು ಇದೆಲ್ಲಾನು ಸಖತ್ತಾಗಿ. ಸೊ ಇದಕ್ಕೆ ಗೀಲಿಂಗ್ ಏನು ಬೇಕಾಗಿಲ್ಲ. ಇದಕ್ಕೆ ಸರ್ವಿಸ್ ಎಲ್ಲಾನು ಮನೆ ಮುಂದೆನೇ ಅವರೇ ಬಂದು ಮಾಡ್ತಾರೆ. ಸೊ ಇಲ್ಲಿ ನೋಡ್ಬೋದು ನೀವು ನೆಟ್ವರ್ಕ್ ಕೂಡ ತೋರಿಸುತ್ತೆ ಇದರಲ್ಲಿ. ಸೊ ಇದು GPS ಮತ್ತು ಆ್ಯಂಟಿ ಥೆಫ್ಟು ಆ್ಯಪಲ್ಲಿ ಎಲ್ಲಾನು ನಾವು ಆರಾಮಾಗಿ ಇದು ಮಾಡ್ಕೊಬೋದು. ಆಫ್ ಮಾಡಿದಾಗೆಲ್ಲನೂ ಅದು ಎಕೋ ಮೂಡ್ಗೆ ಹೋಗ್ಬಿಡುತ್ತೆ. ಸೊ ಅದು ನಾವು ಮೂಡ್ ಚೇಂಜ್ ಮಾಡ್ಕೊಬೇಕಾಗುತ್ತೆ. ಸೊ ಇಲ್ಲಿ ಮೂಡ್ ಮೇಲೆ ಪ್ರೆಸ್ ಮಾಡಿದ ತಕ್ಷಣ ಅದು ಪವರ್ ಮೂಡ್ಗೋಗುತ್ತೆ. ಸೊ ಇರೋದೇ 2 ಮೂಡ್ ಇದರಲ್ಲಿ, ಪವರು ಮತ್ತು ಎಕೋ ಅಂದ್ಬಿಟ್ಟು. ಸೊ ಆರಾಮಾಗಿ ಸುಮ್ಮನೆ ಟಯರ್ಡ್ನೆಸ್ಸೇ ಫೀಲ್ ಆಗಲ್ಲ ಇದರಲ್ಲಿ ನನಗೆ.
ಸುಮ್ಮನೆ ಪೆಡಲ್ ಮಾಡ್ತಾ ಇದ್ದಂಗೆ ಸೈಕಲ್ ಹೋಗ್ತಾ ಇರುತ್ತೆ ಆರಾಮಾಗಿ. ಈ ಸೈಕಲಲ್ಲಿ ಎನರ್ಜಿ ಸೇವಿಂಗ್ ಅಂದ್ಬಿಟ್ಟು ನಾವು ಆಲ್ಮೋಸ್ಟ್ ಎಲ್ಲ ಎಲೆಕ್ಟ್ರಿಕ್ ವೆಹಿಕಲ್ ಬರುತ್ತೆ. ಸೊ ಬ್ರೇಕ್ ಇಟ್ಕೊಂಡು ಎಕ್ಸೈಟರ್ ಕೊಟ್ಟರೆ ಪವರ್ ಹೋಗಲ್ಲ ಬ್ಯಾಟ್ರಿಗೆ. ಮೇಯ್ನಾಗಿ ಈ ಗಾಡೀಲಿ 40 ಕಿಲೋಮೀಟ್ರ್ ಸ್ಪೀಡ್ ಆಲ್ಮೋಸ್ಟ್ 37, 38 to 40 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋದ್ರೂ ಏನು ಮಿಸ್ಬ್ಯಾಲೆನ್ಸ್ ಥರ ಅನಿಸೋದೇ ಇಲ್ಲ. ಆರಾಮಾಗಿ 40 ಹೋಗ್ತಾ ಇದ್ದೀವಿ ಅಂತಲೂ ಗೊತ್ತಾಗಲ್ಲ. ಸೈಕಲಲ್ಲಿ ಸಿಟ್ಟಿಂಗ್ ಪೊಸಿಷನ್ ಎಲ್ಲನೂ ಕಂಫರ್ಟಬಲ್ ಆಗಿರುತ್ತೆ. ಸೊ ನೋಡು 45ವರೆಗೂ ಹೋದ್ರೂ ಕ್ರೂಸ್ ಆಗಿ ಬಿಟ್ಬಿಟ್ಟಿದ್ದೀನಿ. ಸೊ ಕ್ರೂಸ್ಗೆ ಹಾಕಿ ಬಿಟ್ಟಿರೋದ್ರಿಂದ ಅದು ಅಷ್ಟೇ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಒಂದು ಫ್ಲ್ಯಾಟ್ ರೋಡಲ್ಲಿದ್ದರೆ ಅಷ್ಟೇ 40-45 ಹೋಗುತ್ತೆ. ಸೊ ಸೈಕಲ್ ಎಲ್ಲನೂ ನಾರ್ಮಲ್ ಪರ್ಪಸ್ಗೆ ಆಗಲಿ, ಆಫೀಸ್ಗೆ ಹೋಗಿ ಬರೋರಿಗೆ, ಪರ್ಸ್ನಲ್ ಯೂಸ್ಗೆ, ಮಾರ್ನಿಂಗ್ ವಾಕ್ ಓವರ್ಗೆಲ್ಲನೂ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಸೊ ಅಪ್ಪಲ್ಲೆಲ್ಲನೂ ಅಷ್ಟೇ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ. ಅಪ್ಪಲ್ಲೆಲ್ಲನೂ ಬರೀ ಎಲೆಕ್ಟ್ರಿಕಲ್ಲಿ ಪವರ್ ಸಫಿಷಿಯೆಂಟ್ ಆಗಲಿಲ್ಲ ಅಂದರೆ ಪೆಡಲ್ ಮಾಡಿದ್ರೆ ಕೂಡ ನಾವು ಎಷ್ಟು ಪೆಡಲ್ ಮಾಡ್ತೀವಿ ಅಷ್ಟೇ ಸ್ಮೂತಾಗಿ ಗಾಡಿ ಮುಂದೆ ಹೋಗಿ ಒಳ್ಳೆ ಪರ್ಫಾರ್ಮೆನ್ಸ್ ಇರೋ ಸೈಕಲ್. ಸರ್ ಇದು ನಿಮಗೆ 29 ಬೀಳುತ್ತೆ. ಹಾಂ, ಮೋಟೋವೋಲ್ಟ್ ಎಲೆಕ್ಟ್ರಿಕ್ ಸೈಕಲ್ಸಲ್ಲಿ ನಮಗೆ ತುಂಬಾ ವೇರಿಯಂಟ್ ಸಿಗುತ್ತೆ. ಅದರಲ್ಲೂ ಒಂದೊಂದು ಅಪ್ಲಿಕೇಶನ್ಗೆ ಅಂತಲೇ ಡಿಸೈನ್ ಆಗಿದೆ. ಲೇಡೀಸ್ಗೆ ಅಂತಲೇ ಸಪ್ರೇಟು, ಮಕ್ಕಳಿಗೆ ಅಂತಲೇ ಸಪ್ರೇಟಾಗಿ ಡಿಸೈನ್ ಆಗಿದೆ. ಸೊ ಮೋಟೋವೋಲ್ಟಲ್ಲಿ ನಮಗೆ ಫೋಲ್ಡಬಲ್ ಸೈಕಲ್ಸ್ ಕೂಡ ಅವೈಲೇಬಲ್ ಇರುತ್ತೆ. ನಾವು ಹೊರಗಡೆ ಹೋದಾಗ ಅದನ್ನು ಕಾರಲ್ಲಿ ಈಸಿಯಾಗಿ ಕ್ಯಾರಿ ಮಾಡಿಕೊಂಡು ನಾವು ಅದನ್ನು ಎಲೆಕ್ಟ್ರಿಕ್ ಸೈಕಲ್ನ ಯೂಸ್ ಮಾಡ್ಕೋಬೋದು. ಸೊ ಮತ್ತು ಇದು ಮೋಟೋವೋಲ್ಟ್ ಸೈಕಲ್ಸಲ್ಲಿ ತುಂಬ ಅಡ್ವಾನ್ಸ್ ಫೀಚರ್ಸ್ ಇರುತ್ತೆ. ಮೀಟರ್ ಆಗಲಿ, ಟ್ರ್ಯಾಕಿಂಗ್ ಆಗಲಿ, ತುಂಬ ಅಡ್ವಾನ್ಸ್ ಆಪ್ಷನ್ಸ್ ಇರುತ್ತೆ. ಸೊ ನನಗೆ ಪರ್ಸ್ನಲ್ ಆಗಿ ಮೋಟೋವೋಲ್ಟ್ ಸೈಕಲ್ಸಲ್ಲಿ ಯಾವ ವೇರಿಯಂಟ್ ಇದೆ ತುಂಬಾ ಇಷ್ಟ ಆಗಿದೆ. ನೀವೇನಾದರೂ ಈ ಸೈಕಲ್ನ ಪರ್ಚೇಸ್ ಮಾಡಬೇಕು ಅಂದರೆ ಅಶ್ವಾ ಮೋಟರ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಸಮೇತ ಕೊಟ್ಟಿರ್ತೀನಿ. ಸೊ ನೀವು ಒನ್ಸ್ ಶೋರೂಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಶೋರೂಮ್ ಅವರು ಇನ್ ಡೀಟೇಲ್ ಆಗಿ ನಿಮಗೆ ನಿಮ್ಮ ಪರ್ಸ್ನಲ್ ಆಗಿ ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ಅನ್ನೋದನ್ನು ಅವರೇ ಸೆಲೆಕ್ಟ್ ಮಾಡಿ ನಿಮಗೆ ಸಜೆಸ್ಟ್ ಮಾಡ್ತಾರೆ. ಇನ್ ಕೇಸ್ ನೀವೇನಾದರೂ ಡೆಲಿವರಿ ಪರ್ಪಸ್ಗೆ ಏನಾದರೂ ಈ ಥರ ಸೈಕಲ್ಸ್ ನೋಡುತ್ತಿದ್ರೆ ನೀವು ಈಸಿಯಾಗಿ ಈ ಸೈಕಲ್ನ ಪರ್ಚೇಸ್ ಮಾಡ್ಬೋದು. ಸೊ ಇದೇ ರೀತಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮತ್ತು ಎಲೆಕ್ಟ್ರಿಕ್ ಸೈಕಲ್ಸ್ ಬಗ್ಗೆ ಹೆಚ್ಚಿನ ಅಪ್ಡೇಟ್ಗಾಗಿ ಪುನೀತ್ ಬ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ನೀವೇನಾದರೂ ಹೊಸ ಎಲೆಕ್ಟ್ರಿಕ್ ವೆಹಿಕಲ್ ಅಥವಾ ಸೈಕಲ್ನ ಪರ್ಚೇಸ್ ಮಾಡಬೇಕು ಅಂತಿದ್ರೆ ನಂದು ಹಳೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಆಗಿದೆ. ಸೊ ಒಂದೊಂದು ವೆಹಿಕಲ್ ಬಗ್ಗೆ ಇನ್ ಡೀಟೇಲ್ ಆಗಿ ಡೀಟೇಲ್ಸ್ ಇದೆ. ಸೊ ನೀವು ಗಾಡಿನ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಒನ್ಸ್ ಅದರದ್ದು ಇನ್ ಡೀಟೇಲಾಗಿ ಎಲ್ಲ ವೀಡಿಯೋ ನೋಡಿದ್ರೆ ನಿಮಗೆ ಒಂದು ಕ್ಲಿಯರ್ ಆಗಿ ಒಂದು ಕ್ಲಾರಿಟಿ ಸಿಗುತ್ತೆ ಯಾವ ವೆಹಿಕಲ್ನ ಪರ್ಚೇಸ್ ಮಾಡಿದ್ರೆ ಬೆಟರ್ ಇರುತ್ತೆ ಅಂದ್ಬಿಟ್ಟು. ಸೊ ಕೊನೆವರೆಗೂ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಪುನೀತ್ ಬ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಹೋಲ್ ವೀಡಿಯೋ.